ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್, ನಾನು ಇವತ್ತಿರೋದು ಜೋಡಿ ನಂಬರ್ 1 ಸೆಟ್ಟಲ್ಲಿ. ಸೊ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಜೋಡಿ ಇದ್ದಾರೆ. ಇವರು ನನಗೆ ತುಂಬ ಹತ್ರ ಅಂತಲೇ ಹೇಳ್ಬೋದು. ಈ ಜೋಡಿ ಜೊತೆಗೆ ನನ್ನ ಫೇವ್ರೆಟ್ ಜೋಡಿ ಅಂತಲೇ ಹೇಳ್ಬೋದು. ಎಸ್, ನಮ್ಮ ಜೊತೆ ಇವತ್ತು ಪ್ರಜ್ಞಾ ಹಾಗೆಯೇ ಧನರಾಜ್ ಆಚಾರ್ ಜೋಡಿ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ. ಹಾಯ್, ಹೇಗಿದ್ದೀರಾ? ಆರಾಮ, ಸೂಪರ್. ನಿಮ್ಮ ವಾಯ್ಸ್ ಸೂಪರ್ ಇದೆ. ಹೌದಾ, ಥ್ಯಾಂಕ್ ಯು. ಇನ್ನೊಂದೇನು ಗೊತ್ತಾ, ಬೆಂಗಳೂರು ಟು ಮಂಗಳೂರು ಜರ್ನಿ ಹೇಗಿದೆ ಫಸ್ಟ್ ಅದನ್ನ ಕೇಳಬೇಕು. ಈಗ ನಮ್ದು ಸಫಾರಿ ಇದೆಯಲ್ಲ, ಸೊ ಜರ್ನಿ ಕಂಫರ್ಟೇಬಲ್. ಮೊದ್ಲು ಕಷ್ಟ ಆಗ್ತಿತ್ತು, ಈಗ ಗಾಡಿ ಓಡಿಸೋದಕ್ಕೆ ತುಂಬಾ ಖುಷಿಯಲ್ಲಿ ಬರ್ತೀನಿ ನಾನು. ಹೆಂಗೆ ಟ್ರಾವೆಲ್ ಮಾಡಿ? ಯಾವಾಗ ಬೆಂಗಳೂರಲ್ಲಿ ಇರ್ತೀವಿ ಯಾವಾಗ ಮಂಗಳೂರಲ್ಲಿ ಇರ್ತೀವಿ ಅಂತ ಗೊತ್ತೇ ಆಗಲ್ಲ. ಗೊತ್ತಾಗುತ್ತೆ, ನಂಗೆ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ಇಲ್ಲಿ ಶೂಟ್ ಇರ್ಬೇಕಾದ್ರೆ ಇಲ್ಲಿ ಬರ್ಬೇಕಾದ್ರೆ ನಾವು ಇಬ್ಬರೇ ಟ್ರಾವೆಲ್ ಮಾಡೋದಾದ್ರೆ ಓಕೆ. ನಮ್ಮ ಮಗಳು ಪ್ರಸಿದ್ಧಿ, ಅವಳಿಗೂ ತೊಂದರೆ ಆಗುತ್ತೆ. ನಂಗೆ ಅವಳ ಕರ್ಕೊಂಡು ಬರೋದೇ ಬೇಜಾರು. ನಾವ್ ಹೇಗೋ ಬರ್ತೀವಿ, ಪಾಪ ಅವಳು ಕೂಡ. ಓಕೆ, ಪ್ರಸಿದ್ಧಿ ಹೇಗೆ ಗೊತ್ತಾದ್ರೆ ಹೇಗೆ ಬರ್ತೀರಾ ನೀವು? ಹೇಗೆ ಇದು ಇಲ್ಲ ಇದು ನಮ್ದು ಹೊಸ ತರ ಮೈಕು. ಹೇಳಿ, ಹಿಂಗೂ ಮಾತಾಡ್ತೀರಿ, ಹಿಂಗೂ ಚೆನ್ನಾಗಿ. ಜೋಡಿ ನಂಬರ್ 1 ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ. ಬ್ಲಾಗಿಂಗ್ ಹೆಂಗ್ ನಡೀತಾ ಇದೆ? ಅದು ಇನ್ನೂ ಚೆನ್ನಾಗಿ ನಡೀತದೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವರೇ ಈ ಸಲ ಜೋಡಿ ನಂಬರ್ 1 ಆಗ್ತಾರಂತೆ. ಸೊ ನೀವ್ ಹೆಂಗ್ ಕಾಂಪಿಟಿಷನ್ ಮಾಡ್ತೀರಿ ಅವ್ರಿಗೆ? ಕಾಂಪಿಟೇಷನ್ ನೋಡಿ ನೋಡಿ ಹೆಂಗೆ ನಮ್ಮ ಸೆಟ್ ಅಲ್ಲಿ ಇದೇ ತರ ಇರೋದು. ಎಲ್ರು ಕೂಡ ಎಷ್ಟು ಫನ್ ಮಾಡ್ತೀವಿ ಅಂದ್ರೆ, ಈ ನಾವೇನು ಪಿಕ್ನಿಕ್ಗೆ ಬಂದಿದೀವ ಅಂತ ಅನ್ಸುತ್ತೆ. ಅಷ್ಟು ಇಲ್ಲಿರೋ ಅಷ್ಟು ಕಂಟೆಸ್ಟೆಂಟ್, ಜಡ್ಜಸ್ಸು, ಆಂಕರ್ಸು, ಇಟ್ಕೋ ನಿಮ್ಮತ್ತೆಂತ ಮಾಡ್ತಿ, ಎಲ್ರು ಒಂಥರ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ. ಒಂದು ಪಾಸಿಟಿವ್ ಎನರ್ಜಿ, ತುಂಬಾ ವೈಬ್ ಇದೆ. ಓಕೆ, ಪ್ರಸಿದ್ಧಿಯನ್ನ ಎಷ್ಟು ಮಿಸ್ ಮಾಡ್ಕೊಂತೀರಿ ಶೂಟಿಂಗ್ ಟೈಮಲ್ಲೆಲ್ಲ? ಅಯ್ಯೋ, ಫಸ್ಟ್ ಅಂತೂ ಸಿಕ್ಕಾಪಟ್ಟೆ. ಇವಳು ಅಳ್ತಾನೆ ಇದ್ಲು ಫಸ್ಟಿಗೆ, ಅವಳು ನಾನು ಬಿಟ್ಟಿರೋಕ್ಕಾಗಲ್ಲ ಹಾಗೆ ಹೀಗೆ ಅಂತ. ಬಟ್ ಆಮೇಲೆ ನಾನೇ ಹೇಳಿದೆ ಅವಳಿಗೆ, ಮಕ್ಕಳು ಅಡ್ಜಸ್ಟ್ ಆಗಲೇಬೇಕು. ಈಗ ಪ್ರತಿ ಸಲ ಅಪ್ಪ ಅಮ್ಮ ಡಿಪೆಂಡ್ ಆಗೋದು, ಒಂದು ಅಜ್ಜಿ ಅಜ್ಜ ಇವ್ರ ಜೊತೆನೂ ಇನ್ವಾಲ್ವ್ ಆಗ್ತಾ ಇರ್ಬೇಕಲ್ಲ. ನಾವೇ ಹತ್ರದಲ್ಲಿದ್ದಾಗ ನಮ್ಮ ಜೊತೆನೇ ಜಾಸ್ತಿ ಇರೋದು. ಹಾಗಂತ ಫೋನ್ ಮಾಡ್ತೀನಿ, ಅವಳನ್ನ ದೂರ ಮಾಡ್ತಿಲ್ಲ. ಬರೀ ಶೂಟಿಂಗ್ ದಿನ ಒಂದು ಬೇರೆ ರೀತಿ ಅಡ್ಜಸ್ಟ್ ಆಗ್ತದೆ. ನನ್ಗೆ ಫೀಲ್ ಅಂದ್ರೆ ಅಯ್ಯೋ ನಾವಿಲ್ಲಿ ಮಗುನ ದೂರ ಮಾಡ್ತೀವ ಅಂತ ಆ ತರ ಫೀಲ್ ಆಗ್ತಾ ಇತ್ತು. ಈಗ ಅವಳು ಅಡ್ಜಸ್ಟ್ ಆಗಿದ್ದಾಳೆ. ಓಕೆ, ಫಸ್ಟ್ ಮಗು ಪ್ಲಾನಿಂಗ್ ಮಾಲ್ಡೀವ್ಸ್ ಅಲ್ಲಿ ಆಯ್ತು. ಇನ್ನು ಸೆಕೆಂಡ್ ಮಗು ಪ್ಲಾನಿಂಗ್ ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗುವ? ಅದೇ ಕ್ವಶನ್. ಎಲ್ಲಿಗೆ ಹೋಗುವ? ಬೇಡ, ಈ ಸದ್ಯಕ್ಕೆ ಪ್ರಸಿದ್ಧಿ ಇದ್ದಲ್ಲ ಸಾಕು. ಮತ್ತೆ ನೋಡುವ. ಆರತಿಗೊಂದು ಆಯ್ತು, ಕೀರ್ತಿಗೊಂದು. ಹೌದು, ಇವಳು ದೊಡ್ಡದಾಗ್ಬೇಕಲ್ಲ. ಓಹೋ, ಅಲ್ಲಿವರೆಗೆ ಕಾಯ್ಬೇಕು. ಪ್ಲಾನಿಂಗ್ ಸದ್ಯದಲ್ಲಿ ಇದೆಯಾ? ಇಲ್ಲ 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 ಇಲ್ಲ. ಯಾರು ಇವಳು? ನೋಡಿ, ನೀವ್ ಇದೆ ಅಂತ ಹೇಳ್ತೀರಿ, ಇಲ್ಲ ಅಂತ ಹೇಳ್ತಿದ್ದೀರಾ, ಏನ್ ಕತೆ ಸರ್? ಅದು ಇದೆ ಅನ್ನೋ ತರ ಮಾಡಿಸ್ತೀವಿ. ಓಕೆ, ಜೋಡಿ ನಂಬರ್ 1 ಈಗಾಗಲೇ ಒಂದಷ್ಟು ಎಪಿಸೋಡ್ ಕೂಡ ಕಂಪ್ಲೀಟ್ ಆಗಿದೆ. ಜೊತೆಗೆ ಏನಂದ್ರೆ ಜೋಡಿ ನಂಬರ್ 1 ಸೆಟ್ಟಲ್ಲಿ ಹೆಂಗಿರುತ್ತೆ ಅಂದರೆ ತುಂಬ ಇನ್ನೂ ಕನೆಕ್ಷನ್ ಹತ್ರ ಮಾಡುತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವ ರೀತಿ ಬದಲಾವಣೆ ತಂದಿದೆ ಅಂತ? ಸಿಕ್ಕಾಪಟ್ಟೆ ಚೇಂಜಸ್ ತಂದಿದೆ. ಅಂದರೆ ನಾನು ನನ್ನ ಪಾಡಿಗೆ ಇರೋನು, ಕೆಲಸ ಮಾಡ್ತಾ ಇವಳಿಗೊಂದು, ಅಂದರೆ ಇವಳಿಗೆ ಅಂತಾನೆ ಒಂದು ಟೈಮ್ ಅನ್ನೋದು ನಾನು ಅಷ್ಟೊಂದು, ಯಾಕೆ ನಾನು ಜೊತೆಗಿದ್ದೀನಲ್ಲ ಅದರಲ್ಲಿ ಏನು ಟೈಮ್ ಕೊಡಬೇಕು ಅಂತ. ಜೊತೆಗಿರೋದ್ರಲ್ಲೂ ಬರೀ ಜೊತೆಗಿರೋದು ಮಾತ್ರ ಅಲ್ಲ, ಅಲ್ಲೂ ಕೂಡ ಅವ್ರ ಜೊತೆ ನಾವು ಮಾತಾಡ್ತಾ ಇರಬೇಕು. ನಾನೇನು ಮಾಡ್ತಿದ್ದೆ, ನನ್ನ ಕೆಲಸ ಆಯಿತು, ನನ್ನ ಅವರು ಅವ್ರ ಕೆಲಸ, ನಮ್ಮ ಇಡೀ ದಿನ ಕೆಲಸ ಎಡಿಟಿಂಗ್ ಅಲ್ಲೇ ಇರ್ತಾರೆ. ಇಲ್ಲಿ ಒಂಚೂರು ಟೈಮ್ ಕೊಡ್ತಾರೆ, ಸ್ವಲ್ಪ ಟೈಮ್ ಕೊಡ್ತಾರೆ. ಆಮೇಲೆ ಏನೇನು ಇಷ್ಟ ಇಲ್ಲ ಅದೆಲ್ಲ ತಿಳ್ಕೊಂಡಿದ್ದಾರೆ. ಅದು ಕೇಳಿದ್ರೆ ಅವಾಗ ನಾವು ಪಾಸ್ ಆಗ್ಬೇಕಲ್ಲ, ಎಂತೆಂತೆಲ್ಲ ಕೇಳ್ತಾರೆ. ಮೊನ್ನೆ ಕಣ್ಣಿಗೆ ಬಟ್ಟೆ ಕಟ್ಟಿ ಹೆಂಡತಿ ಕೈ ಹಿಡಿದು ಗುರ್ತಿ ಹಿಡಿ ಅಂದ್ರೆ ಯಾರು ಹಿಡಿತಾರೆ? ಎಲ್ಲರೂ ಹಿಡಿದಿದ್ದಾರೆ, ನೀವು ಮಾತ್ರ ಹಿಡಿತಾರ. ಹೌದು, ಕಣ್ಣು ಎಂತಕ್ಕೆ ಕೊಟ್ಟದ್ದು? ದೇವ್ರು ಕಣ್ಣು ಕೊಟ್ಟಿಲ್ವಾ? ಫೀಲ್ ಕೂಡ ಮಾಡ್ಬೇಕು. ಮತ್ತೆ ಹೆಂಡತಿ ಅಲ್ವಾ ಸರ್? ಎಷ್ಟು ಸಲ ಅವ್ರನ್ನ ಟಚ್ ಮಾಡಿರಲ್ವಾ ನೀವು? ಗೊತ್ತಾಗಲ್ವಾ ಸರ್? ಹೌದು, ಗೊತ್ತಾಗಲ್ವಾ ನಿಮ್ಗೆ? ನಾನೇನೋ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ ಹಾಕೊಡ್ತಿದ್ದೆ. ಹುಡುಗಿ ವಿಷಯದಲ್ಲಿ ಯಾರು ಸಹ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ, ನಿಮ್ದೇ ಮಿಸ್ಟೇಕ್ ಇದೆ. ಆಯ್ತಾ, ಅದನ್ನ ಸರಿಪಡಿಸ್ಕೊಂಡು ನಾನು ಈ ವೀಕಲ್ಲಿ. ಓಕೆ, ಪ್ರಸಿದ್ಧಿ ಬಂದ ಮೇಲೆ ನಿಮ್ಮ ಲೈಫ್ ಎಷ್ಟು ಪ್ರಸಿದ್ಧವಾಗಿದೆ ಅಂತ? ನಾನು ಎಲ್ಲ ಕಡೆ ಹೋದಾಗಲೇ ಹೇಳ್ತೀನಿ, ನನ್ನ ಮಗಳೇ ಅದೃಷ್ಟ ಅಂತ. ಅವಳಿಗೆ ಹೆಸರಿಟ್ಟದ್ದು ಪ್ರಸಿದ್ಧಿ ಅಂತ, ನಮಗೆ ಇನ್ನಷ್ಟು ಜಾಸ್ತಿ ಪ್ರಸಿದ್ಧಿ ಕೊಟ್ಟು.
ಅಪ್ಪ ತುಂಬಾ ಪ್ರಸಿದ್ಧಿ ಬಂತು. ಅಪ್ಪಂದು ಪ್ರಸಿದ್ಧಿ ಆಯ್ತು, ಈಗ ಅಮ್ಮನೂ ಪ್ರಸಿದ್ಧಿ ಆಗ್ತಿದ್ದಾಳೆ ಜೋಡಿ ನಂಬರ್ ಇಂದ. ಇಬ್ರಿಗೂ ಪ್ರಸಿದ್ಧಿ ಕೊಡ್ತಿದ್ದಾಳೆ ಅವಳು, ಜೊತೆಗೆ ಅವಳು ಪ್ರಸಿದ್ಧಿ ಆಗ್ತಿದ್ದಾಳೆ, ಖುಷಿ ಇದೆ. ಓಕೆ, ನೀವು ವ್ಲಾಗಿಂಗ್ ಅಲ್ಲಿ ದುಡ್ಡು ಮಾಡ್ತಿದ್ರೆ ಇವರು ತಮ್ಮ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೆಂಗ್ ನಡೀತಾ ಇದೆ? ವಸ್ತ್ರಜ್ಞ ಅಂತ ನಮಗೆ ಹೇಳ್ಕೊಟ್ರು, ಗೊತ್ತಿರಲಿಲ್ಲ. ಹೌದು, ವಸ್ತ್ರಜ್ಞ ಅಂತ ಸಾರಿ ಪರ್ಚೇಸ್ ಮಾಡಿ ಇವತ್ತು ಸಾರಿದು ವಸ್ತ್ರಜ್ಞತೆ ಸಾರಿ ನೋಡಿ ಹೆಂಗಿದೆ. 6361503586 ಗೆ ಮೆಸೇಜ್ ಮಾಡಿ ಸಾರಿ ಆರ್ಡರ್. ಆಯ್ತು, ಬೇಡ ಸರ್. ನೀವು ಇದು ಈಗ cut ಸಾರಿನ ಮಾಡೋದಿಲ್ಲ ಅಲ್ಲ? ಇಲ್ಲ ನೀವೀಗ ಸಾರಿನ ಪ್ರಮೋಟ್ ಮಾಡಿ ಸರ್, ಹೆಂಗ್ ಮಾಡ್ತೀರಾ? ಓ ಅದಿಲ್ಲ ನೋಡಿ, ಇವಳು ಹಾಕೊಂಡಿರೋ ಸಾರಿ ಅತ್ಯಂತ ಅದ್ಭುತವಾದ ಸಾರಿ. ಈ ಸಾರಿ ಎಲ್ಲೂ ಸಿಗೋದಿಲ್ಲ, ಬರೀ ವಸ್ತ್ರಜ್ಞದಲ್ಲಿ ಮಾತ್ರ ಸಿಗುತ್ತೆ. ಇದು ಮೆಟೀರಿಯಲ್ ಸೀರೆ ಮೆಟೀರಿಯಲ್, ನಮ್ಗೇನು ಗೊತ್ತಿದೆ. ಮೈಸೂರು ಕ್ರಿಪ್ ಸಿಲ್ಕ್ ಸಾರಿ, ಕರೆಕ್ಟ್. ಇದನ್ನ ಬೇರೆ ಎಲ್ಲೂ ಈ ಕಲರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಯಾವ್ದು ಸಿಗೋದಿಲ್ಲ. ಇದು ನೋಡಿ ಜರಿ ಇದೆಯಲ್ಲ, ಈ ಜರಿ ಬಾರ್ಡರ್ ಇದೆ ಅದಲ್ಲ? ಎಲಿಫೆಂಟ್ ಬಾರ್ಡರ್ ಇದೆ ನೋಡಿ. ಬರೀ ಎಲಿಫೆಂಟ್ ಮೇಲೆ, ಬರೀ ಎಲಿಫೆಂಟ್ ಮಾತ್ರ ಅಲ್ಲ, ಅದ್ರ ಮೇಲೆ ನಾವು ಮ್ಯಾಟ್ ಕೂಡ ಹಾಕಿದೀವಿ ನೋಡಿ. ಅಂದ್ರೆ ಅಂಬಾರಿ ಅವರು ಆನೆ ಹೇಗೆ ರೆಡಿ ಆಗುತ್ತೆ ಆ ರೀತಿ ಡಿಸೈನ್ ಮಾಡಿದೀವಿ. ಮತ್ತೆ ಮೇಲೆ ಮೇಲೆ ಇದು ನೋಡಿ ದುರ್ಸಿಟ್ಟಿದೆ ಪಟಾಕಿದ್ದು. ಆಮೇಲೆ ಡಿಸೈನ್, ಇಂಥ ಡಿಸೈನ್ ಅಲ್ಲಿ ಕಲರ್ ಹೇಳಿ ಸಾಕು. ಇದು ಕಲರ್, ಇದು ನೋಡ್ತಿದ್ದೀರಲ್ಲ, ಇದೇ ಕಲರ್. ಕಲರ್ ಗೊತ್ತಿಲ್ಲ ಅವರಿಗೆ. ಚಾಕ್ಲೇಟ್ ಕಲರ್. ಚಾಕ್ಲೇಟ್ ಕಲರ್. ಅಷ್ಟೆಲ್ಲ ಹೇಳಿದ್ರಲ್ಲ, ಯಾಕೆ ವಸ್ತ್ರಜ್ಞಾಗೆ ಹೋಗ್ಬೇಕು ಸಾರಿ ಯಾಕೆ ಅಲ್ಲಿಂದಲೇ ತಗೋಬೇಕು ಸಾರಿ? ವಸ್ತ್ರಜ್ಞಕ್ಕೆ ಯಾಕೆ ಹೋಗ್ಬೇಕು? ಅದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಹೇಳಿಲ್ಲ, ಕ್ವಾಲಿಟಿ ರೀಸನೇಬಲ್ ಪ್ರೈಸ್, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಆಮೇಲೆ ಇದರಲ್ಲಿ ಪಾಸಿಟಿವ್ ರಿವ್ಯೂಸ್ ಇದೆ. ಎಲ್ಲೇ ಹೋದ್ರೂ ಪಾಸಿಟಿವ್ ರಿವ್ಯೂಸ್ ಇದೆ. ನಮ್ಮಲ್ಲಿ ಬರೋ ಕಸ್ಟಮರ್ಸು ರಿಪೀಟೆಡ್ ಕಸ್ಟಮರ್ಸ್, ತಗೋತಾನೆ ಇದ್ದಾರೆ, ಒಂದಲ್ಲ 10 ತಗೊಂಡವರು ಇದ್ದಾರೆ. ಆಯ್ತು, ನಿಮಗೆ ಒಂದಷ್ಟು ವ್ಲಾಗಿಂಗ್ ಅಲ್ಲೂ ಫ್ಯಾನ್ಸ್ ಇದ್ದಾರೆ. ಸೊ ಇವಾಗ ಅದಕ್ಕೆ ಟೈಮ್ ಕೊಡಕ್ಕೆ ನಿಮಗೆ ಕಷ್ಟ ಆಗ್ತಿದೆ ಶೂಟಿಂಗ್ ಬರೋದ್ರಿಂದ. ಸೊ ಯಾರಾದ್ರೂ ಬೈದಿರೋದಿದ್ಯಾ? ಯಾರು ಬೈಯಲ್ಲ, ಬೈಯಲ್ಲ. ನಮ್ದಂತೆ ಬೈಯೋದೆ. ಫ್ಯಾನ್ಸ್ ಸಬ್ಸ್ಕ್ರೈಬರ್ಸ್ ಬೈಯಲ್ವಾ? ಹಾ ಕರೆಕ್ಟ್. ಒಂದು ಅಂದ್ರೆ ನಾನು ಜೋಡಿ ನಂಬರ್ ಗೆ ಹೋಗ್ತಿದ್ದೀವಿ ಅಂತಂದಾಗ್ಲೇ ಲಾಗ್ಸ್ ಕಮ್ಮಿ ಆಗ್ಬೋದು ಇನ್ನು ಅನ್ನೋ ರೀತಿ ಕಮೆಂಟ್ ಬರ್ತಿತ್ತು. ಆಮೇಲೆ ನೀವು ಅಲ್ಲಿಗೆ ಹೋಗಿ ಸರ್, ನಮ್ಗೆ ಖುಷಿ ಇದೆ, ಬಟ್ ಲಾಗ್ಸ್ ಅಂತೂ ಕಂಟಿನ್ಯೂಸ್ ಆಗ್ತಾ ಇರಿ. ರೀಲ್ಸ್ ಒಂಚೂರು ಕಡಿಮೆ ಆಗಿದೆ ನಂದು, ಅದು ಇನ್ಮೇಲೆ ಹಾಕ್ತಾ ಹೋಗ್ತೀವಿ. ನೀವಿಬ್ರು ಜಾಸ್ತಿ ಯಾವ ವಿಷಯಕ್ಕೆ ಕಿತ್ತಾಡ್ತೀರಾ? ಇಲ್ಲ, ನಮ್ಮಲ್ಲಿ ಪ್ರೀತಿ ಜಾಸ್ತಿ. ನಾವು ಜಗಳವೇ ಆಡುದಿಲ್ಲ, ಪ್ರೀತಿ ಮಾಡೋದು ಜಾಸ್ತಿ. ಯಾವ್ದಕ್ಕಿಂತ ಇಲ್ಲ, ಕಾರಣ ಇಲ್ಲದೆ ಜಗಳ ಆಡ್ತಾಳೆ. ಅದಕ್ಕೆ ನೀವು ಕೇಳುವಾಗ ಯಾವ ರೀಸನ್ ಹೇಳ್ತೀನಿ ಅಷ್ಟೊಂದಿದ್ಯಾ? ಅಷ್ಟಲ್ಲ, ಅವಳಿಗೆ ಕೇಳಿ ಒಂದು ಗೊತ್ತಿಲ್ಲ, ಜಗಳ ಆಡ್ತಾಳೆ. ಅದ್ರ ರೀಸನ್ ಬುಲ್ಶಿಟ್ ಆಯ್ತಾ, ಕರ್ಮ ಅಂತ ಅನ್ಸ್ಬೋದು, ಇದಕ್ಕ ಅಂತ. ನೀವು ಸಹ ಅಷ್ಟೇ, ನೀವು ಹೆಂಗಸರ ಬುದ್ಧಿ ಅಷ್ಟೇ. ಸಾರಿ, ಇದು ಕಟ್ಟು ಮುಡಿಯಿತು, ಮತ್ತೆ ಎಲ್ಲ ಹುಡುಗಿಯರು ಹೆಂಗಸರು. ಆಯ್ತು, ಆದ್ರೆ ಯಾವ ವಿಷಯಕ್ಕೆ ಜಾಸ್ತಿ ಜಗಳ? ನೀವ್ ಹೇಳಿದ್ರ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಿರೋದು, ಯಾವ ವಿಷಯ ಅದು? ಒಂದು ಇವ್ರಿಗೆ ಕಿವಿ ಕೇಳೋದಿಲ್ಲ, ಮೊಬೈಲ್ ಹೊಡ್ಕೊಂಡಿರ್ತಾರೆ, ಕರೆದ್ರು ಮಾತಾಡಿದ್ರು ಕಿವಿ ಕೇಳೋದಿಲ್ಲ, ಮನೆ ಕೆಲಸ ಮಾಡೋದಿಲ್ಲ. ಆದ್ರೆ ಇವತ್ತು ಪಾಪ ಕೆಲಸ ಮಾಡಿದ್ದಾರೆ. ಸೊ ಆ ಥರದ್ದು ಚಿಕ್ಕ ಚಿಕ್ಕ ವಿಷಯಕ್ಕೆ. ಸರಿ, ಕೊನೆಯ ಪ್ರಶ್ನೆ, ಆದರ್ಶ ದಂಪತಿಗಳಂದ್ರೆ ಹೆಂಗಿರ್ಬೇಕು? ನಮ್ಮ ತರ ಲೈಕ್ ಒಂದು ಟಿಪ್ಸ್ ಅಂದ್ರೆ ಹೆಂಗಿರ್ಬೇಕು ಅಂತ. ಎಷ್ಟೇ ಕಿತ್ತಾಡಿ ಲಾಸ್ಟಿಗೆ ಒಂದಾಗಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಆ ರೀತಿ ಇರ್ಬೇಕು. ಆಮೇಲೆ ನಿಮ್ಮ ಹೆಂಡತಿಗೆ ಏನೇನು ಇಷ್ಟ ಇಲ್ಲ ಅದೆಲ್ಲ ತಿಳ್ಕೋಬೇಕು. ಆಮೇಲೆ ಬೇರೆಯವರನ್ನ ನೋಡಿ ನೀವು ಅನುಕರಿಸ್ಬೇಡಿ, ನಿಮ್ಮನ್ನ ನೀವು ಪ್ರೀತಿಸಿ, ನೀವಿಬ್ರು ಜೊತೆ ಆಗಿರಿ, ಖುಷಿಯಾಗಿರಿ. ವಾರಕ್ಕೊಂದ್ಸತಿ ಹೊರಗಡೆ ಹೋಗ್ಬೇಕು, ಹೊರಗೆ ಕರ್ಕೊಂಡು ಹೋಗ್ಬೇಕು. ಹೆಂಡತಿ ಹೇಳಿದ್ದನ್ನೆಲ್ಲ ಚಾಚಿ ತಪ್ಪದೆ ಗಂಡ ಮಾಡಿದ್ರೆ ತುಂಬಾ ಹ್ಯಾಪಿ ಸಂಸಾರ. ನಮ್ಮ ಸಂಸಾರ ಆನಂದ ಸಾಗರ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ, ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ನಿಮಗೂ, ನೀವು ಇಂಟರ್ವ್ಯೂ ಮಾಡಿದ್ದು ತುಂಬಾ, ಮತ್ತೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಮ್ಮ ಇಂಟರ್ವ್ಯೂ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಸರಿ, ಒಳ್ಳೇದಾಗ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.